ಹಿಂದೆನೇ ಮಾತಾಡಿದ್ದೇನೆ. ಮೊನ್ನೆ ನಾನು ಬಾಗಲಕೋಟೆ ಪ್ರಚಾರದಲ್ಲಿದ್ದಾಗ ನಮ್ಮ ಸಮಾಜದ ಮುಖಂಡರಾದಂಥ ವಿಠಲ್ ಅದ್ವಾ ಅವರು ನನಗೆ ಫರ್ದರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಾನು ಕಮಿಷನರ್ಗೆ ಮಾತನಾಡಿ ಎಲ್ಲ ಸಂಗತಿಯನ್ನು ಹೇಳಿದ್ದೇನೆ. ಇನ್ನೂ ತನಕ ವಿಡಿಯೋಗಳು, ಹಳೆ ವಿಡಿಯೋಗಳು ಹೊರಗೆ ಬರ್ತಾವಂದ್ರೆ ಅರ್ಥ ಏನು? ಹಳೆ ವಿಡಿಯೋ ಈಗೇನು ಪೇಟೆ ಅನ್ನುವಂಥ ಹುಡುಗಿದು, ಆ ಮನೆತನದ ಹುಡುಗಿದು ಅದು ಹೊರಗಡೆ ಬರ್ತದ ಅಂತಂದರೆ ಈಗ ಎಲ್ಲಿಟ್ಟು ಆ ಹಳೆ ವಿಡಿಯೋ ಯಾರ ಕಡೆ ಇದೆ? ಇದನ್ನು ಬಿಡುಗಡೆ ಮಾಡ್ತಾರೆ ಅವ್ರು ಯಾರು? ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮೇಲಿನವರು ಯಾರಾದರೂ ಅಕಸ್ಮಾತಾಗಿ, ನಾನು ಇದ್ರೊಳಗೆ ಇಮಿಡಿಯೇಟಾಗಿ ಯಾವುದೇ ಪೊಲಿಟಿಕಲ್ ಆರೋಪವನ್ನು ಮಾಡ್ತಾ ಇಲ್ಲ. ಯಾರೋ ಇಲ್ಲಿ ಲೋಕಲ್ ಕೆಲವರು ಕುಡಿ ರಾಜಕಾರಣಿಗಳು ಇದರೊಳಗೆ BJP ಕಾಂಗ್ರೆಸ್ ಅಂತ ಮಾಡಲಿಕ್ಕೆ ಹೊರಟರು. ಇದು ಸಮಾಜದ ಮಹಿಳೆಯ ಸುರಕ್ಷತೆ ಮತ್ತು ಸ್ವಾಸ್ಥ್ಯದ ಪ್ರಶ್ನೆ ಇದೆ ಇದು. ಹಾಗಾಗಿ ಸರ್ಕಾರ, ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ, ಸರ್ಕಾರ ಇದನ್ನು ಏನೋ ಮಾಡಿ ಹಿಂದೂ ಮುಸ್ಲಿಮ್ ಆ್ಯಂಗಲ್ ತೆಗೆದುಕೊಂಡು ತಮ್ಮ ವೋಟ್ ಬ್ಯಾಂಕ್ ಬದ್ಧಪಡಿಸಲಿಕ್ಕೆ ಮಾಡಿದರೆ ನಾವು ಹೋರಾಟಕ್ಕೆ ಇಳಿತೀವಿ. ಅದರ್ವೈಸ್ ಇಲ್ಲಿವರೆಗೆ ನಾನು ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಲ ಇದೆ. ಈ ಜಾಲವನ್ನು ಭೇದಿಸಬೇಕು ಮತ್ತು ಆ ಕೇಶಾಪುರದಲ್ಲಿರುವಂಥ ಹೋಟೆಲು, ಜಿಮ್ಮು ಮತ್ತು ಅಲ್ಲೊಂದು ಆಲ್ ಕೈದ ಯಾವುದೋ ಹೋಟೆಲ್, ಅಲ್ ಮದೀನಾ ಹೋಟೆಲು, ಇವೆಲ್ಲ ಅಲ್ತಾಜ್, ಇದು ಸೆಂಟರ್ ಅನ್ನುವಂಥದ್ದು ಆರೋಪವನ್ನು ಅವರ ತಂದೆ ತಾಯಿಯವರು ಮಾಡಿದ್ದಾರೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಯಾರ್ಯಾರು ಸಂತ್ರಸ್ತೆಯರ ಮುಖ ಬರುವಂತೆ ವಿಡಿಯೋ ಹೊರಗಡೆ ಬಿಟ್ಟಿದ್ದಾರೆ ಅವ್ರನ್ನ ತಕ್ಷಣ ಪೋಕ್ಸೋ ಕಾನೂನಲ್ಲಿ ಅರೆಸ್ಟ್ ಮಾಡಬೇಕು. ಮತ್ತು ಈ ರೀತಿ ಯಾರು ಎಲ್ಲಿಂದಲೂ ಕೂತು ಯೂಟ್ಯೂಬ್ ಮೂಲಕ ಬಿಡ್ತಾರೆ ವಿಡಿಯೋ ಬಿಟ್ಟು ಆ ಮನೆತನಕ ಮತ್ತು ಆ ಹುಡುಗಿಗೆ ಮತ್ತಷ್ಟು ಒಂದು ರೀತಿಯಲ್ಲಿ ಅಪಮಾನ ಆಗೋ ರೀತಿ ನಡ್ಕೋತಾ ಇದ್ದಾರೆ ಅಥವಾ ಒತ್ತಡ ಹೇರುವ ರೀತಿ, ಇದು ಒತ್ತಡ ಹೇರುವಂಥ ಒಂದು ತಂತ್ರ ಇದು. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾನು ಪೊಲೀಸ್ ಕಮಿಷನರ್ಗೂ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನು ನೀವು ಲೈಟಾಗಿ ತೆಗೆದುಕೊಂಡ್ರೆ ಇದು ಉದ್ವಿಗ್ನತೆ ಜಾಸ್ತಿ ಆಗ್ತದೆ ಮತ್ತು ಇದರೊಳಗೂ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡುವಂಥದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ, ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಎಲ್ಲೇ ಗಲಭೆಂಡದ ಯಾರು ತಪ್ಪು ಮಾಡ್ತಾರೆ ನೋಡೋದಿಲ್ಲ, ಆ ಕಡೆಯಿಂದ ಒಂದಿಷ್ಟು ಈ ಕಡೆ ಒಂದೊಂದಿಷ್ಟು ಅರೆಸ್ಟ್ ಮಾಡ್ತಾರಲ್ಲ, ಇದು ಪದ್ಧತಿ ಅಲ್ಲ ಇದು. ಇಲ್ಲಿ ಅನ್ಯಾಯಕ್ಕೊಳಗಾದಂಥವ್ರು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಅದನ್ನು ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕಬೇಕು. ಇಲ್ಲ ಅಂದರೆ ಆವಾಗ ನೋಡ್ರಿ, ಆ ನಂತರ ಇಲ್ಲ ಇದು ಅವರು ಪೊಲಿಟಿಕಲ್ ನಾವು ಯಾವುದೂ ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳಿಕ್ಕೆ ಇದರ ವಯಸ್ಸಲ್ಲ. ಸಂತ್ರಸ್ತೆಯರ ಸಣ್ಣ ಸಣ್ಣ ಹುಡುಗಿಯರನ್ನ ಇಟ್ಕೊಂಡು ನಮಗೇನು ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳೋದಿದೆ. ಹಾಗಾಗಿ ಸರ್ಕಾರ ಇದನ್ನು ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ಲು ಸ್ಟೇಟ್ಮೆಂಟು ಅಗೇನ್ಸ್ಟು ಪ್ರೋ ಬರೋದಿಲ್ಲ. ಇದರೊಳಗೆ ಯಾವುದೇ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಮಾಡಲಿಕ್ಕೆ ಅವಕಾಶ ಇರಲಾರ್ದೆ ಪೊಲೀಸ್ ಕಮಿಷನರ್ ಇದನ್ನು ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿ ತಪ್ಪಿತಸ್ಥರನ್ನ ಒಳಗೆ ಹಾಕಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಈ ಹೋಟೆಲ್ ಗಟ್ಟೆಲೇನು ಸೆಂಟರ್, ಜಿಮ್ದಲ್ಲಿ ಎಲ್ಲೆಲ್ಲಿ ಈ ರೀತಿ ಚಟುವಟಿಕೆ ನಡೀತಾವೆ ಅವರೆಲ್ಲರ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಮಾಡಬೇಕು. ಅಲ್ಲ, ನನಗೆ ಇಲ್ಲಿ ವಿಠಲ್ ಅದ್ವಾ ಅವರು ಇದ್ದಾರೆ, ಅವರು ಸಮಾಜದ ಪಂಚರಲ್ಲಿಯೂ ಕೂಡ ಒಬ್ಬರು. ಅವ್ರು ಹೇಳಿದ್ದು, ನಾವು ಅವನ್ನ ಹಿಡಿಯೋಕ್ಕೇ ಹೋಗಿದ್ದು ಯಾಕಂದರೆ ಅವನ ಕಡೆಯಿಂದ ಮೊಬೈಲು ಇತ್ಯಾದಿ ಮೊದಲು, ಯಾಕಂದ್ರೆ ನಾಳೆ ಅದರ ದುರುಪಯೋಗ ತೆಗೆದುಕೋಸ್ಕರ ಮೊಬೈಲಲ್ಲಿ ಏನೇನಿದೆ ಅನ್ನೋ ಕಾರಣಕ್ಕೆ ಹಿಡಿಲಿಕ್ಕೆ ಹೋದಾಗ ಅವ್ರ ಮೇಲೆ 60 ಜನರ ಮೇಲೆ ಕೇಸ್ ಹಾಕ್ತೀರಿ ನೀವು. ಇಲ್ಲಿ ಬಂದು ಯಾರು ಗಲಾಟೆ ಮಾಡಿದ್ದಾರೆ, ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಆಕೆ ಸಂತ್ರಸ್ತೆ, ಆಕೆ ಮನೆ ಮುಂದೆ ಗಲಾಟೆ ಮಾಡಿದವ್ರು ಇನ್ನೂ ತನಕ ಒಬ್ಬರು ಅರೆಸ್ಟ್ ಆಗಿಲ್ಲ. ಇಲ್ಲೇನು ನಡೆದ ಹಂಗಾರೆ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಒಳಗೆ? ಇದನ್ನು ಪೊಲೀಸ್ ಕಮಿಷನರ್ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಆನಂತರ ಹುಬ್ಬಳ್ಳಿ ಹೋರಾಟಕ್ಕೆ ಭಾಳ ಪ್ರಸಿದ್ಧವಾದದ್ದು ಅನ್ನೋಂಥದ್ದನ್ನು ಪೊಲೀಸ್ ಕಮಿಷನರ್ ಮರಿಬಾರ್ದು. ಇಲ್ಲಿ ಹೋರಾಟ ಶುರು ಆದರೆ ಆನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ. ಇದನ್ನು ಕಮಿಷನರು ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಸಂತ್ರಸ್ತೆಗಳಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡಬೇಕು ಹೊರತಾಗಿ ಪೊಲಿಟಿಕಲ್ ಮಾಸ್ಟರ್ಸ್ ಹೇಳುವಂಥ ಕೆಲಸವನ್ನು ಮಾಡಬಾರ್ದು.